ವೀಕ್ಷಕರೇ, ಪ್ರತಿದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಂದು ವಿಷಯದ ಬಗ್ಗೆ ಮೀತಾ ಅವರು ನಿಮಗೆ ತಿಳಿಸ್ಕೊಡ್ತಾ ಇದ್ರು. ಅಂತೆಯೇ ಇವತ್ತು ಕೂಡ ಅಂದ್ರೆ ಈ 17ನೇ ದಿನಾಂಕದಂದು ಹುಟ್ಟಿದವರು ಇರ್ತಾರಲ್ವಾ, ಅವರ ಲೈಫ್ ಹೇಗಿರುತ್ತೆ, ಅವರು ಏನ್ ಮಾಡಿದ್ರೆ ಅವರಿಗೆ ಸಕ್ಸಸ್ ಬರುತ್ತೆ, ಹಾಗೆ ಅವರು ಯಾವ ಲೆಟರ್ ಅನ್ನ ಯೂಸ್ ಮಾಡಿದ್ರೆ ಅವರಿಗೆ ಲಕ್ ಹಾಗೆ ಒಳ್ಳೇದಾಗುತ್ತೆ, ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನುವಂಥದ್ದು. ಜೊತೆಗೆ ಈ ಸಿಂಹ ರಾಶಿಯವರಿಗೆ ಈಗ ಸಮಯ ಸರಿ ಇಲ್ಲ, ಯಾಕೆ ಸಮಯ ಸರಿ ಇಲ್ಲ, ಹಾಗೆ ಅವರು ಏನ್ ಮಾಡ್ಕೊಳ್ಬೇಕು, ಮತ್ತು ಎಂ ಅಕ್ಷರದವರಿಗೂ ಕೂಡ ಈಗ ಟೈಮ್ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ಹಾಗೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮತ್ತು ಖ್ಯಾತ ಜ್ಯೋತಿಷಿ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ, ಹಾಗೆ ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ನಾವು ನೋಡ್ತಾ ಇದ್ವಿ ಪ್ರತಿದಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನೀವು ಬರ್ತೀರಾ. ಇವತ್ತು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ಸೊ ಮೊದಲನೇದಾಗಿ ಈ 17ನೇ ಡೇಟ್ ಆಫ್ ಬರ್ತ್ ಅವ್ರ ಬಗ್ಗೆ ಮಾತಾಡೋಣ. ಅವರ ಲೈಫ್ ಹೇಗಿರುತ್ತೆ 17ನೇ ತಾರೀಕಿನಂದು ಹುಟ್ಟಿದವ್ರದ್ದು ಅಂತ. ನೋಡಿ, 17 ಅಂತ ಅಂದರೆ 1 ಮತ್ತು 7, ಸೂರ್ಯ ಮತ್ತು ಕೇತು ಮಿಕ್ಸ್, 1 ಮತ್ತು 7. ಸೊ 8 ಅಂತ ಎರಡೂ ಸೇರಿಸಿದಾಗ 8 ಆಗುತ್ತೆ, ಎರಡೂ ಸೇರಿಸಿದಾಗ ಶನಿ ಆಗುತ್ತೆ. ಯಾಕಂದರೆ ಅಲ್ಲಿ ಸೂರ್ಯನೂ ಇನ್ಕ್ಲೂಡ್ ಆಗ್ತಾನೆ 17ನೇ ತಾರೀಕು ಹುಟ್ಟಿರೋರಿಗೆ, ಕೇತು ಇನ್ಕ್ಲೂಡ್ ಆಗ್ತಾನೆ, ಅದಾದಮೇಲೆ ಶನಿ ಬರ್ತಾರೆ ಪ್ಲಸ್ ಮಾಡಿದಾಗ. ಸೊ ಇಲ್ಲೇನಾಗುತ್ತೆ, 17 ಅಂದಿದ ತಕ್ಷಣ 8 ಅಂತ ಹೇಳ್ತೀವಿ, ಟೋಟಲ್ ನಂಬರ್ 8 ಅಂತ ಹೇಳ್ತೀವಿ. ಈ 17ನೇ ತಾರೀಕು ಹುಟ್ಟಿರೋರಿಗೆ, ಈ 8ನೇ ತಾರೀಕು ಹುಟ್ಟಿರೋರಿಗೆ ಏನಂತಾರೆ, 8 ಅಂದಿದ ತಕ್ಷಣ ಅಯ್ಯೋ ಶನಿ ನಂಬರಪ್ಪ ಅಂತ ಕೆಲವರು ಚೂಸ್ ಮಾಡ್ಕೊಳ್ಳಲ್ಲ, ಕೆಲವರು ಭಯ ಬೀಳ್ತಾರೆ, 8ನೇ ನಂಬರ್ ಬೇಡ ನಮಗೆ, 17ನೇ ನಂಬರ್ ಬೇಡ ಅಂತ. ಬಟ್ ಎಲ್ಲದಕ್ಕೂ 8 ಆಗಲ್ಲ ಅಂತ ಏನಿಲ್ಲ. ನೋಡಿ, ಕೆಲವೊಂದು ಕಡೆ ಕೆಲವೊಂದು ವಿಷಯದಲ್ಲಿ ತುಂಬ ಪಾಸಿಟಿವ್ ಆಗೋದೆ ಈ 17ನೇ ನಂಬರು, 8ನೇ ನಂಬರು. ಇವಾಗ ಏನಪ್ಪ ಇದ್ರ ಕ್ವಾಲಿಟಿ ಅಂತಂದರೆ, ಅವರಿಗೆ ಲೇಟ್ ಸಕ್ಸಸ್ ಸ್ವಲ್ಪ, ಯಾಕಂದರೆ ಶತಪ್ರಯತ್ನ ಮಾಡ್ತಿರ್ತಾರೆ, ಬಟ್ ಒನ್ಸ್ ಅವರು ಸಕ್ಸಸ್ ಆದರು ಅಂದರೆ ಅವ್ರು ಕೆಳಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಯಾವಾಗಲೂ ರಿಚ್ಚಾಗಿ ಅದೇ ಒಂದು ಸ್ಟೈಲಲ್ಲಿ ಇರ್ತಾರೆ. ಎಲ್ಲಿ ಅವ್ರು ಸಕ್ಸಸ್ ಕೊಡ್ತಾರೋ ಆ ಸಕ್ಸಸ್ಸಿಂದ ಕೆಳಗಡೆ ಜನ ಮತ್ತೆ ನೋಡೋದಿಲ್ಲ. ಕೆಲವರೆಲ್ಲ ಏನಾಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ ಆಗ್ತಾನೆ ಇರ್ತಾರೆ. ಇವಾಗ ಮೋದಿ ಅವ್ರು ನೋಡಿ, 17ನೇ ತಾರೀಕು ಅವರು ಬ್ಯಾಕ್ ಟು ಬ್ಯಾಕು, ಮುಂಚೆ ಅವ್ರನ್ನ ಗುರ್ತಿಸೋರು ಇರಲಿಲ್ಲ, ಯಾವಾಗ ಅವರು ಏಕ್ದಮ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆದರು, ಇವಾಗ ಯಾರನ್ನು ಅವರು ಕಳ್ಕೊಳ್ಳೋಕ್ಕೆ ಇಷ್ಟನೇ ಪಡಲ್ಲ. ಯಾಕಂದರೆ ಅವರು ಅದೇ ಸ್ಥಾನದಲ್ಲಿ ನೋಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಯಶ್ ಅವ್ರದ್ದು 8ನೇ ತಾರೀಕು, ಅವರು ಅಷ್ಟೇ, ಅವರೇನು ಏಕ್ದಮ್ ಒಂದೇ ಸತಿ ಟಾಪ್ಗೆ ಹೋದರು. ಅಂದರೆ ಲೇಟ್ ಸಕ್ಸಸ್ಸು, ಸ್ವಲ್ಪ ಅಂತೇನಿಲ್ಲ. ಇವ್ರಿಗೆಲ್ಲ ಹೇಗೆ ಅಂತಂದರೆ, ಈ ಹತ್ತುತ್ತಾ ಇರ್ತಾರೆ, 1 ಮೆಟ್ಲು 2 ಮೆಟ್ಲು ಹತ್ತುತ್ತಿರ್ತಾರೆ, ಫೈನಲ್ಗೆ ಹೋಗ್ಬಿಡ್ತಾರೆ, ಲಾಸ್ಟ್ ಸ್ಟೆಪ್ ಕೊಟ್ಟೋಗ್ತಾರೆ. ಹೀಗಿದ್ದಾಗ ಮತ್ತೆ ಅಲ್ಲಿಂದ ಅವ್ರ ಕೆಳಗಡೆ ಹಿಡಿಯಲ್ಲ ಜನ. ಎಲ್ಲರೂ ಕೂಡ ಅವ್ರು ಅದೇ ಸ್ಥಾನದಲ್ಲೇ ನೋಡ್ತಾರೆ. ಅವ್ರದ್ದೊಂದು ಫೇಲ್ಯೂರ್ ಆಗಲಿ, ಅವ್ರದ್ದು ಯಾವುದೋ ಒಂದು ಫಿಲಮ್ ಫೇಲ್ಯೂರ್ ಆಗುತ್ತೆ, ಅಥವಾ ಯಾವುದೋ ಏನೋ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅದನ್ನು ಯಾರೂ ತಲೆಗೆ ಹಾಕ್ಕೊಳ್ಳಲ್ಲ. ಅವ್ರು ನೋಡೋದೇ KGF, ಅಂದರೆ ಆ ಮೇಲೆ ಇರೋವಂಥದ್ದನ್ನೇ ನೋಡ್ತಾರೆ, ಗುರುತಿಸ್ತಾರೆ. ಹಾಗೆ ಈ 17ನೇ ತಾರೀಕು ಅವ್ರಿಗೆ, 8ನೇ ತಾರೀಕು ಅವ್ರಿಗೆಲ್ಲ ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ಸಕ್ಸಸ್ ಅಂತ ಬಂದಾಗ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಒನ್ಸ್ ಅವರು ರೀಚ್ ಮಾಡಿದ್ರೆ ಗೋಲ್ನ, ಅದು ಏನೇ ಆದರೂ ಆ ಗೋಲ್ ರೀಚ್ ಮಾಡಿರೋ ಒಂದು ಪೀರಿಯಡು ಅದು ಏನಿರುತ್ತೋ ಅದರಲ್ಲೇ ಇರ್ತಾರೆ ಹೊರತು, ಅವ್ರು ಕೆಳಗಡೆ ಬಂದರೂ ಜನ ಗುರುತಿಸೋದು ಗೋಲ್ ರೀಚಲ್ಲೇ ಗುರುತಿಸ್ತಾರೆ. ಹಾಗಾಗಿ ಅವ್ರು ಸಕ್ಸಸ್ಸನ್ನೇ ಹೇಳ್ತಿರ್ತಾರೆ, ಅವ್ರ ಫೈಲ್ಯೂರ್ನೇ ಯಾರೂ ಮಾತಾಡಲ್ಲ. ಹಾಗಾಗಿ ಈ 17ಕ್ಕಿರೋ ಅಂಥ ಒಂದು ವೈಬ್ರೇಷನ್. ಆದರೆ ಈ ವರ್ಷ 2026ಕ್ಕೆ ಈ 8 ಅನ್ನೋ ನಂಬರು ಬಹಳ ಡೇಂಜರ್. ಯಾಕಂದರೆ ಹೌದು, ಫಸ್ಟ್ ನಾನು ಅದ್ರ ಸಕ್ಸಸ್ ಎಲ್ಲ ಹೇಳಿದೆ, ಆ ನಂಬರ್ ಕ್ವಾಲಿಟಿ ಹೇಳಿದೆ. ಆದರೆ 2026ಗೆ ಈ 8 ಅನ್ನೋ ನಂಬರು ಬಹಳ ಡೇಂಜರ್. ಆ ದಿನಗಳಲ್ಲೇ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದೆ ಕೂಡ, ನಡೀತಾ ಇದೆ ಕೂಡ. ನೋಡಿ, ಇಲ್ಲ 8 ಅಂತ ಬಂದಾಗ ತುಂಬ ಇನ್ಸಿಡೆಂಟ್. ಯಾಕಂದರೆ ಇವಾಗ ಆಲ್ರೆಡಿ 7 ಮಂತ್ಸ್ ಆಗೋಯ್ತು. ಈ 7 ಮಂತ್ಸಲ್ಲಿ ಈ 8 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ, 17 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗುತ್ತೆ, ಅದೇ ರೀತಿ 26 ಅನ್ನೋದು ಎಲ್ಲಿ ಪಾಸ್ ಆಗುತ್ತೆ. ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ಎಲ್ಲೋ ಒಂದು ಕಡೆ ಈ ವರ್ಷ ಸಕ್ಸಸ್ ಕಮ್ಮಿ ಇರುತ್ತೆ, ಲಾಸ್ ಆಗ್ತಿರುತ್ತೆ. ಉದಾಹರಣೆಗೆ ಯಶ್ ಅವ್ರದ್ದೇ ಹೇಳ್ತಾ ಇದ್ದೀನಿ, ಅವ್ರದ್ದು ಒಂದು ಟಾಕ್ಸಿಕ್ ಟೀಸರ್ ಬಿಡುಗಡೆ ಆಯಿತು ಸ್ಟಾರ್ಟಿಂಗು, ಅದು ಫೇಲ್ ಆಯಿತು. ಸೊ ಈ ಸಣ್ಣದು ಅಂದರೆ ಆದ್ರೂ ಅದು ಫೇಲ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ಬಿಗ್ ಲಾಸ್ ಆಗಿರುತ್ತೆ.
ಅದು ಒಂದು ಅಂದ್ರೆ ಅವರ ಮೂವಿ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ ಟಾಕ್ಸಿಕ್, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಅಂದ್ಬಿಟ್ಟು ಅಂತ. ಮೂವಿ ರಿಲೀಸ್ ಆಗ್ತಿದೆ, ಮೂವಿ ಚೆನ್ನಾಗಾಗ್ಲಿ. ನಾನು ಏನು ಹೇಳ್ದೆ ಹೇಳಿ ಆವಾಗಲೇ, ಅವರ ಒಂದು ಸಕ್ಸಸ್ ಜನ ಎಲ್ಲಿ ನೋಡಿರ್ತಾರೋ ಅದೇ ರೀತಿ ಗುರುತಿಸ್ತಾರೆ ಹೊರತು ಅವ್ರದ್ದು ಏನೇ ಫೇಲ್ಯೂರ್ ಆಗಲಿ ಅಥವಾ ಏನೋ ಸಕ್ಸಸ್ ಆಗ್ದಿರ ಇರಲಿ ಅದನ್ನು ಜನ ಗಣನೆಗೆ ತಗೊಳ್ಳಲ್ಲ. ಅವ್ರದ್ದು ಏನು KGF ಸಕ್ಸಸ್, ಇವಾಗ ಯಶ್ ಅಂದರೆ KGF ಅಲ್ಲೇ ಇದ್ದಾರೆ, ಟಾಕ್ಸಿಕ್ಗೆ ಇನ್ನೂ ಬಂದಿಲ್ಲ. ಅವ್ರು KGF ಮೋಡಲ್ಲೇ ಇರ್ತಾರೆ ಜನ ಅಲ್ವಾ. ಇವಾಗ ಕಾಂತಾರ ಅಂದರೆ ಕಾಂತಾರದಲ್ಲೇ ಇರ್ತಾರೆ, ಫಸ್ಟ್ ಕಾಂತಾರದಲ್ಲಿ ಇರ್ತಾರೆ, ಸೆಕೆಂಡ್ ಕಾಂತಾರಗೆ ಯಾರು ಜನ ಅಡಿಕ್ಟ್ ಆಗಿರೋದಿಲ್ಲ. ಫಸ್ಟ್ ಕಾಂತಾರ ಹೇಗೆ ಹಿಟ್ ಆಯಿತು ಆ ಗುಂಗಲ್ಲೇ ಇರ್ತಾರೆ, ಅದರಿಂದ ಇದನ್ನು ನೋಡ್ತಾರೆ. KGF ಇಂದ ಟಾಕ್ಸಿಕ್ ನೋಡ್ತಾರೆ. ಹೌದು ಹೌದು. ಸೊ ಇದೇನಾಗುತ್ತೆ ಅಂದರೆ ಅವ್ರ ಸಕ್ಸಸ್ನ ಒಂದ್ಸತಿ ನೋಡಿದಾಗ ನಾವು ಯಾವತ್ತೂ ಅವ್ರನ್ನ ಕೆಳಗಡೆ ನೋಡೋಕ್ಕೆ ಆಗಲ್ಲ. ಅಂದರೆ ಆ ರೀತಿ ಅವರು ರೀಚ್ ಮಾಡಿರ್ತಾರೆ. ಇವಾಗ ಮೋದಿ ಅವ್ರನ್ನ ನೆಕ್ಸ್ಟ್ ಅವರು PM ಅಲ್ದಿದ್ರು ಕೂಡ ಅವ್ರು ಮಾಡಿರೋ ಕೆಲಸಗಳನ್ನ ಅವ್ರನ್ನ ಇವತ್ತಿಗೂ ನಾವು ನೆನೆಸ್ಕೊಳ್ತೀವಿ. ನೆಕ್ಸ್ಟ್ ಅವರೇ ಇದ್ದಿದ್ರೆ ಚೆನ್ನಾಗಿರೋದೇನೋ ಅಂತ ಎಲ್ರಿಗೂ ಆ ಥಾಟ್ ಬರ್ದಿರೋದಿಲ್ಲ. ಯಾಕಂದರೆ ಬಹಳಷ್ಟು ಡಿಫ್ರೆನ್ಸ್, ಯಾಕಂದರೆ ಅದರ ಕ್ವಾಲಿಟಿ, ಆ ಡೇಟಲ್ಲಿ ಹುಟ್ಟಿರೋರ ಕ್ವಾಲಿಟಿ ಆಗಿರುತ್ತೆ. ಸೊ ಹಾಗಾಗಿ ಈ ವರ್ಷಕ್ಕೆ 8 ಅನ್ನೋದು ಬಹಳಷ್ಟು ಡೇಂಜರಸ್ ಆಗಿದೆ. ಈ ವರ್ಷಕ್ಕೆ 8ನೇ ತಾರೀಕಲ್ಲಿ ಹುಟ್ಟಿರೋರಾಗಿರ್ಬೋದು, ನೆಕ್ಸ್ಟು 8ನೇ ತಿಂಗಳು ತುಂಬ ಅನಾಹುತಗಳು ನಡೆಯುತ್ತೆ ಪ್ರಪಂಚದಲ್ಲಿ. 8ನೇ ತಾರೀಕು, 8ನೇ ತಿಂಗಳು 8ನೇ ತಾರೀಕು, 8ನೇ ತಿಂಗಳು 17ನೇ ತಾರೀಕು, 26ನೇ ತಾರೀಕು, ಈ ಡೇಟ್ಗಳೆಲ್ಲ ಭಾಳಷ್ಟು ಹುಷಾರಾಗಿರಬೇಕು. ನೋಡಿ 8ನೇ ತಾರೀಕು ಯಾರ್ಯಾರೆಲ್ಲ ಹುಟ್ಟಿರ್ತೀರ, 8, 17, 26, ನಾನು ಸಣ್ಣ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಇವಾಗ. ಸೊ ಅವರೆಲ್ಲರಿಗೂ ಕೂಡ ಈ ಥರ ಅನುಭವಗಳಾಗಿರುತ್ತೆ ಕೂಡ. ಯಾಕಂದರೆ ಈ ವರ್ಷ 8 ಬಹಳಷ್ಟು ಡೇಂಜರ್ ತಂದು ಕೊಡೋವಂಥದ್ದು. ಏನಾದರೂ ಫ್ಲೈಟ್ ಆಕ್ಸಿಡೆಂಟ್, ನೆಕ್ಸ್ಟ್ 8ನೇ ತಿಂಗಳಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗಿರ್ಬೋದು, ಟ್ರೈನ್ ಆಕ್ಸಿಡೆಂಟ್ ಆಗಿರ್ಬೋದು, ಇದೆಲ್ಲ ತುಂಬ ಆಗುತ್ತೆ. ಆಲ್ರೆಡಿ ಈ ವರ್ಷದಲ್ಲಿ ಆಗ್ತಾ ಇದೆ ಕೂಡ. ಬೆಂಕಿಯಿಂದ ಅನಾಹುತಗಳಾಗಿರ್ಬೋದು ಅಥವಾ ಬಿಲ್ಡಿಂಗ್ ಎಲ್ಲ ಬಿದ್ದೋಗುವಂಥದ್ದು, ಕಬ್ಬಿಣದ ಕೆಲಸ ಮಾಡೋರ ಹತ್ರ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಈ ಡೇಟಲ್ಲಿ ಹುಟ್ಟಿರೋರು, ಆ ಡೇಟ್ ಬಂದಾಗೂ ಕೂಡ, ಆ ಡೇಟಲ್ಲಿ ಹುಟ್ಟಿರೋರಿಗೆ ಆ ಡೇಟ್ ಪಾಸ್ ಆದಾಗೂ ಕೂಡ ಎಲ್ಲ ಒಂದು ಕಡೆ ನೆಗೆಟಿವ್ ಆಗ್ತಾ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಓಕೆ ಮೇಡಮ್, ಇನ್ನು ಈ ಎಂ ಅಕ್ಷರದವ್ರಿಗೂ ಕೂಡ ಈ ಸತಿ ಟೈಮ್ ಸರಿ ಇಲ್ಲ, ಮತ್ತೆ ಸಿಂಹ ರಾಶಿಗೂ ಟೈಮ್ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಸರಿ ಇಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ? ನೋಡಿ, ಎಮ್ ಅಂತ ಅಕ್ಷರ ಬಂದರೆ 1, 2 ತುಂಬ ಇದ್ದಾವೆ ಉದಾಹರಣೆಗಳು. ಎಮ್ ಅಂತಂದರೆ ಮೊನ್ನೆ ಮುತ್ತತ್ತೆ ಇನ್ಸಿಡೆಂಟ್ ಆಯಿತು, ಅದಕ್ಕೆ ಮುಂಚೆ ಮಂಡ್ಯ ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ಗಳಾಯಿತು. ಜೊತೆಗೆ ಈ ಏನಪ್ಪ ಅಂತಂದರೆ ಈ ಕೇರಳದಲ್ಲಿ ಮುಪ್ಪಾಡು ಅಂತ ಒಂದು ಬ್ರಿಡ್ಜ್ ಬಿದ್ದೋಯ್ತು. ಆ ಒಂದು ಪ್ಲೇಸಲ್ಲಿ ಎಮ್ ಅನ್ನೋ ಅಕ್ಷರಕ್ಕೆ ತುಂಬಾ ತೊಂದರೆ. ಅದರಲ್ಲಿ ಈಗಿಂದ ಅಂತಲ್ಲ, ಈ 2.5 ವರ್ಷದಿಂದ ಇನ್ನು 1.5 ವರ್ಷ ಹೀಗೆ ಇರುತ್ತೆ ಅಂತ ಹೇಳ್ಬೋದು. ಎಮ್ ಅಂತ ಅಂದರೆ ಸಿಂಹರಾಶಿಗೆ ಬರುತ್ತೆ. ಸಿಂಹರಾಶಿಗೆ ಯಾವಾಗ ಕೇತು ಬಂದ, ಮಂಜುನಾಥನ್ನೇ ಬಿಟ್ಟಿಲ್ಲ. ಧರ್ಮಸ್ಥಳ ಮಂಜುನಾಥ ಎಲ್ಲೆಲ್ಲೂ ಅದು, ಯಾಕಂದರೆ ಅದು ಮಾಧ್ಯಮಗಳೆಲ್ಲ ಎಲ್ಲರೂ ನೋಡಿದ್ದೀವಿ, ಎಷ್ಟೊಂದು ಸಂಕಷ್ಟಕ್ಕೆ ಸಿಲುಕ್ತು. ಮತ್ತು ಈ ಎಮ್ಮನ್ನು ಅಕ್ಷರದವ್ರಿಗೆ ಭಾಳಷ್ಟು ತೊಂದರೆ ಆಯಿತು. ಈ ಮಂಜು ಲೀಲಾ ಅಂತ ಎಲ್ಲ ಒಂದು ಸಣ್ಣ ಒಂದು ಕುಟುಂಬದ ಒಂದು ಕತೆ ತುಂಬ ವೈರಲ್ ಆಯಿತು. ಇದೆಲ್ಲವೂ ಕೂಡ ಎಮ್ಮನ್ನು ಅಕ್ಷರನೇ ಬರುತ್ತೆ ಇದರಲ್ಲಿ. ಎಮ್ಮನ್ನು ಅಕ್ಷರದಲ್ಲೇ ಇದೇನಾಗುತ್ತೆ, ಹೊರಗಡೆ ಮನೇಲಾಗುವಂಥ ಜಗಳ ಏನಿರುತ್ತೆ ಅದು ಹೊರಗಡೆಗೆ ಗೊತ್ತಾಗುವಂಥದ್ದಾಗತ್ತೆ. ಆ ಅಕ್ಷರಕ್ಕೆ ಈ ವರ್ಷ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ. ಇವಾಗ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಆ ಥರ ಇದು ಮಾಡಿದ್ರ, ಸೊ ಅದು ಎಷ್ಟು ಕಾಂಟ್ರವರ್ಸಿ ಆಯಿತು ಆ ಮಂಜುನಾಥನಿಗೆ ಅಂತಂದರೆ. ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ವಾದ ವಿವಾದಗಳಾಯಿತು. ಹಾಗೆ ಯಾಕೆ ಅಂತ ಅಂದರೆ ಸಿಂಹರಾಶಿಗೆ ಕೇತು ಬಂದಿದ್ದಾನೆ. ಕೇತು ಬಂದು ಆಲ್ರೆಡಿ 1.5 ವರ್ಷ ಆಯಿತು. ಸೊ ಸಿಂಹರಾಶಿಗೆ ಕೇತು ಯಾವಾಗ ಎಂಟರ್ ಆದ ರಾಶಿಯಲ್ಲಿ, ಆಗ ಸಿಂಹರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಫಸ್ಟು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಇರುತ್ತೆ. ಜೊತೆಗೆ ಸಿಂಹರಾಶಿಯವರಿಗೆ ಮನೆಯಲ್ಲಿ ಜಗಳ ಕದನಗಳು ಜಾಸ್ತಿ ಆಗುತ್ತೆ. ತುಂಬ ಜನಕ್ಕೆ ಡಿವೋರ್ಸ್ ಆಗಿರೋವಂಥದ್ದು. ಇವಾಗ ಮಂಜು ಲೀಲಾ ಹೇಳದ್ನಲ್ಲ ನಾನು, ನೋಡಿ ಅದು ಒಂದು ಮನೇಲಿ ಸಾಂಸಾರಿಕ ವಿಷಯ, ಅದು ಹೊರಗಡೆಗೆ ವೈರಲ್ ಆಯಿತು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಶನಿ 8ರಲ್ಲಿರ್ತಾನೆ. ಶನಿ ಅಷ್ಟಮಕ್ಕೆ ಯಾವಾಗ ಬರ್ತಾನೆ ಅಲ್ಲಿಗೆ ಮುಗೀತು ಕತೆ. ಯಾಕಂದರೆ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಆಗಿರ್ತಾನೆ. ಆ ರಾಶಿಗೆ ಯಾವಾಗ ಶನಿ 8ನೇ ಮನೆಗೆ ಬರ್ತಾನೆ, ಅಷ್ಟಮ ಶನಿ ತುಂಬಾ ಕಷ್ಟ. ಕೋರ್ಟು ಕೇಸು ಕಂಪ್ಲೇಂಟು. ಸಿಂಹ ರಾಶಿಯವರು ಸ್ಟೇಷನ್ಗೆಲ್ಲ ಹೋಗಿ ಬಂದಿರ್ಬೋದು. ಇನ್ನು 6 ತಿಂಗಳುಗಳ ಕಾಲ ಇದೇ ರಿಸಲ್ಟ್ ಇರುತ್ತೆ. ಕೋರ್ಟು, ಸ್ಟೇಷನ್ನು, ಮನೇಲಿ ಕಂಪ್ಲೇಂಟು, ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು, ತುಂಬ ಬೇಕಾಗಿರೋರನ್ನ ಕಳ್ಕೊಂಡಿರ್ತಾರೆ, ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಇನ್ನೂ ಇದೆ.
ಇನ್ನೂ ಕೇತು ಬದಲಾಗಿಲ್ಲ, ಶನಿ ಬದಲಾಗಿಲ್ಲ. ಅದರಲ್ಲೂ ಅನ್ನೋ ಅಕ್ಷರದವರು ಇವರೆಲ್ಲ ಸಿಂಹ ರಾಶಿಗೆ ಬರ್ತಾರೆ. ಇವರು ಕೂಡ ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಮಾಡಿಕೊಡ್ಬೇಕು. ಇವಾಗ ನಾವು ಇದು ಟೈಮ್ ಚೆನ್ನಾಗಿಲ್ಲ, ನಿಮ್ಗೆ ಹೀಗಾಗತ್ತೆ ಅಂತ ಹೇಳಿರ್ತೀವಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಉದಾಹರಣೆಗಳನ್ನೂ ಕೂಡ ಕೊಟ್ಟಿರ್ತೀವಿ. ಉದಾಹರಣೆ ಕೊಟ್ಟಾಗ ಅಂಥವ್ರಿಗೆ ಹಂಗಾಗಿದೆ ಅಂದರೆ ನಮಗೆಲ್ಲ ಇನ್ನೇನಾಗ್ಬೋದು ಅಂತ ಸಣ್ಣ ಸಣ್ಣ ಇನ್ಸಿಡೆಂಟು ಅದು ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಮೊದಲಿಗೆ, ಅದರಲ್ಲೂ ಅಂತ ಅಕ್ಷರ ಇಟ್ಕೊಂಡಿರೋರು ಸಿಂಹರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೋಡಿ, ಇವತ್ತು ಸೂರ್ಯ ಕೂಡ, ರಾಶಿಯಾಧಿಪತಿ ಸೂರ್ಯ ಕೂಡ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾನೆ. ಸೂರ್ಯ ವ್ಯಯಸ್ಥಾನಕ್ಕೆ ಬರೋದು ಯಾಕಂದರೆ ಸಿಂಹರಾಶಿಗೆ ಅಧಿಪತಿನೇ ಅವನು. ಅದು ಇನ್ನೂ ಬಹಳಷ್ಟು ಡೇಂಜರು. ಕಾನೂನಿಂದ ಬಹಳಷ್ಟು ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ. ಸಿಂಹರಾಶಿಯವರಾಗಿರ್ಬೋದು, ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರೋರಾಗಿರ್ಬೋದು, ಅಥವಾ ಕಾನೂನು ಹೋರಾಟ ಮಾಡ್ತಕ್ಕಂಥದ್ದು, ಕೋರ್ಟು ಕೇಸು ಕಂಪ್ಲೇಂಟು. ನಾವೇನು ಯಾರ ತಂಟೆಗೂ ಹೋಗಲ್ಲ, ನಾವು ಸುಮ್ಮನೆ ಇರ್ತೀವಿ, ನಾವು ಅಂಥವ್ರಲ್ಲ. ಯಾಕಂದರೆ ಎಲ್ರೂ ಇದು ಸ್ಟೇಷನ್ಗೆ ಹೋಗಬೇಕು ಅಂದರೆ ತಪ್ಪು ಮಾಡಿಬಿಟ್ಟೆ ಹೋಗಬೇಕು ಅಂತೇನಿಲ್ಲ. ನೋಡಿ, ಯಾರೋ ಮಾಡ್ತಿರ್ತಾರೆ, ನಾವೆಲ್ಲೋ ಇರ್ತೀವಿ, ಯಾರೋ ಬಂದು ಗಾಡಿ ಟಚ್ ಮಾಡ್ತಾರೆ, ಮುಗೀತು, ಅಲ್ಲಿಗೆ ಸ್ಟೇಷನ್ಗೆ ಹೋಗಬೇಕಾಗತ್ತೆ, ಅಲ್ಲೆಲ್ಲೋ ದುಡ್ಡು ಕಟ್ಟಬೇಕಾಗುತ್ತೆ, ಒಂದು ದಿನ ವೇಸ್ಟ್ ಆಗುತ್ತೆ. ಇವಾಗ ಸ್ಟೇಷನ್ನು ಕೋರ್ಟು ಅಂತ ಅಂದರೆ 1 or 2 ಡೇಸು ನಾವು ಅಲ್ಲಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ. ತುಂಬ ಪಾಪ ಯಾರೋ ಅರ್ಜೆಂಟಲ್ಲಿ ಎಲ್ಲೋ ಹೋಗ್ಬೇಕಾಗುತ್ತೆ, ಯಾರೋ ಅಡ್ಡ ಬರ್ತಾರೆ. ಹೀಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಒಂದು 2 ದಿನ 3 ದಿನ ಟೈಮನ್ನು ಹಾಳು ಮಾಡ್ತಾ ಹೋಗುತ್ತೆ. ಆ ಟೈಮು ಮತ್ತು ನಮ್ಮ ಬ್ರೈನ್ ಕೂಡ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಮನಸ್ಥಿತಿ ಹಾಳಾಗುತ್ತೆ. ಎಲ್ರಿಗೂ ಫೋನ್ ಮಾಡ್ತೀವಿ, ಎಲ್ರಿಗೂ ತೊಂದರೆ. ಇವಾಗ ಸ್ಟೇಷನ್ನು ಕಂಪ್ಲೇಂಟ್ ಅಂದರೆ ಯಾರಿಗಾದ್ರೂ ಹೇಳಿ, ಇದು ಸಣ್ಣ ಉದಾಹರಣೆಗಳಷ್ಟೇ ನಾನು ಕೊಡ್ತಾ ಇರೋದು. ಬಟ್ ಈ ಥರದ್ದು ಅವರು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡಾಗ ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ಬೋದು. ಸೊ ಈ ಸಿಂಹ ರಾಶಿಯವರಿಗೆ ಅನ್ನೋ ಅಕ್ಷರದವ್ರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿಲ್ಲ. ಆಲ್ರೆಡಿ ಅನ್ನೋ ಅಕ್ಷರಗಳಿಲ್ ಮುಂಬೈ ಆಗಿರ್ಬೋದು, ನೋಡಿ ಮಳೆ ಬಂದು ತುಂಬ ಇದಾಗಿತ್ತು, ಮಹಾರಾಷ್ಟ್ರ. ಈ ಅನ್ನೋ ಅಕ್ಷರಕ್ಕೆ ಬ್ಯಾಕ್ ಟು ಬ್ಯಾಕು ತೊಂದರೆಗಳು ಬರ್ತಿದೆ. ಯಾಕೆ? ಟೈಮ್ ಚೆನ್ನಾಗಿಲ್ಲ. ಯಾಕೆ ಅಂದರೆ ಶನಿ ಅಷ್ಟಮದಲ್ಲಿ, ಶನಿ ರಾಶಿಯಲ್ಲಿ ಕೇತು, ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಓಕೆ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ, ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇಲ್ಲಿ ಹುಬ್ಳಿ ಹತ್ರ ಒಂದು ಹಳ್ಳಿ ಮೇಡಮ್ ನಮ್ದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಸರಿ, ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. 19/1/2005. 19/1/2005. ಹಾ. ಹುಟ್ಟಿದ ಸಮಯ? ಬೆಳಿಗ್ಗೆ 1:35. ಬೆಳಗ್ಗೆ 1:35. ಹಾ ಮೇಡಮ್. ಏನ್ ಪ್ರಶ್ನೆ ಕೇಳಬೇಕಿತ್ತು? ಇವಾಗ 3ನೇ ವರ್ಷ ಮೆಡಿಕಲ್ ಓದ್ತಾ ಇದ್ದಾರ, IAS ಮಾಡಿಸ್ಬೇಕಂದಿದೆ, ಅದು ಆಗತ್ತಂತ ಮೇಡಮ್ ಅವ್ರನ್ನ ಕೇಳ್ಬೇಕಾಯ್ತು. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಷರಾಶಿ, ಭರಣಿ ನಕ್ಷತ್ರ. ಹೌದು ಮೇಡಮ್. ಏನು ಪ್ರಶ್ನೆ ಅಂದ್ರಿ? ಇದೀಗ ಮೆಡಿಕಲ್ ಓದ್ತಾ ಇದ್ದಾರೆ, 3ನೇ ವರ್ಷ IAS ಮಾಡಿಸ್ಬೇಕನ್ನೋದು ಆಸೆ ಇದೆ, ಆಗುತ್ತೆ ಇಲ್ಲ ಅನ್ನೋದು ಕೇಳ್ಬೇಕಾಯ್ತು ಮೇಡಮ್. IAS ಮಾಡಿಸ್ಬೇಕು ಅಂತ ಇದ್ದೀರಾ? IAS ಮಾಡೋಕ್ಕೆ ಸ್ವಲ್ಪ ಗ್ರಹಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ. IAS ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಕಷ್ಟ ಇದೆ. ಬೇರೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು, ಬಟ್ IAS KS ಅನ್ನೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳುತ್ತೆ. ಅಂದರೆ ಗ್ರಹಗಳು ಸಪೋರ್ಟ್ ಮಾಡ್ತಿಲ್ಲ ಅವರ ಜಾತಕ ನೋಡಿದಾಗ. ನೋಡಿ, 2026ರಿಂದ ಇವರಿಗೆ ಈ ಡಿಸೆಂಬರ್ ಬರಬೇಕು, 12ನೇ ತಿಂಗಳಿಂದ ಕುಜದಶೆ ನಡೆಯುತ್ತೆ. ಹಾಗಾಗಿ ಕುಜ ಬಂದು 2ನೇ ಮನೇಲಿ ಇರ್ತಾನೆ. ಬಟ್ ಇವರು IAS ಮಾಡೋದಕ್ಕಿಂತ ಬೇಗ ಮದುವೆ ಮಾಡ್ಕೊಳ್ತಾರೆ ಅಂತ ಹೇಳುತ್ತೆ. ಇವ್ರ ಜಾತಕ ನೋಡಿದಾಗ ಬೇಗ ಮದುವೆ ಆಗುತ್ತೆ ಅಂತ ಹೇಳುತ್ತೆ. ಅದು ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ. ಬಟ್ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ. IAS KSಗೆಲ್ಲ ತುಂಬ ಕಷ್ಟ ಇದೆ ಮೇಡಮ್. ಇವರ ಒಂದು ಜಾತಕದಲ್ಲಿ ಗುರು ಕೆಟ್ಟಿದ್ದಾನೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ನೀವು. ಓಕೆ, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಅನಸೂಯ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗದಗಿಂದ ರೀ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗನ್ ಬಂದು. ಸರಿ, ನಿಮ್ಮ ಅಕ್ಕನ ಮಗನ ಡೇಟ್ ಆಫ್ ಬರ್ತ್ ತಿಳಿಸಿ. 4/7/2009. 4/7/2009. ಟೈಮ್ 12:10 ಬೆಳಗ್ಗೆ. 12:10 ಬೆಳಗ್ಗೆ ಅಲ್ವಾ? ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅವ್ನ ಫ್ಯೂಚರ್ ಇಂದ ಮತ್ತೆ ಎಜುಕೇಶನ್ ಹೇಗ್ ಮಾಡ್ತಾನ ಅಂತ ಕೇಳ. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿಮ್ಮ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಬರುತ್ತೆ. ಹೌದ್ರಿ ಮೇಡಮ್. ಅವನು ಹಾಸ್ಟೆಲ್ಗೆ ಹಾಕಿದೀವ್ರಿ ಸೈನ್ಸ್. ಹ್ಮ್. ಅವನು ಓದ್ಲೇ ಇಲ್ಲ, ವಾಪಸ್ ಬಂದ. ಈಗ ಕಾಮರ್ಸ್ ಮಾಡಿದನ, ಎಜುಕೇಶನ್ ಮಾಡ್ತಾನ ಇಲ್ಲ ಅವನು. ಎಜುಕೇಶನ್ ಸ್ವಲ್ಪ ಡಲ್ ಇದೆ, ಎಜುಕೇಶನ್ ಕಮ್ಮಿನೇ ಇದೆ. ಎಜುಕೇಶನ್ ಮಾಡೋಕ್ಕೆ ಗ್ರಹಗಳು ಸಪೋರ್ಟ್ ಮಾಡಬೇಕು. ಬಟ್ ಇವಾಗ 29ವರೆಗೂ ಬುಧ ದಶೆ ನಡೀತಾ ಇದೆ. ಬಟ್ ನಿಮ್ಮನೇಲಿ ಯಾರು ಸರ್ಕಾರಿ ಕೆಲಸದವ್ರು ಇಲ್ವಾ? ಗೌರ್ಮೆಂಟ್ ಜಾಬ್?
ನಮ್ ಬ್ರದರ್ ಇದಾರೆ ರೀ. ಇದ್ದಾರಾ? ಓಕೆ ನೋಡಿ, ಇವ್ರಿಗೂ ಗೌರ್ಮೆಂಟ್ ಜಾಬ್ ಸಿಕ್ಕುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಆದರೆ ಎಜುಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಾದರೆ ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆದರೆ, ಸರಿಯಾಗಿ ಓದಿಲ್ಲ ಅಂದರೆ ನಾರ್ಮಲ್ ಯಾವುದಾದ್ರೂ ಸಣ್ಣ ಪುಟ್ಟ ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ ಅಂತ ಹೇಳುತ್ತೆ. ಹಾಗಾಗಿ ಇವ್ರಿಗೆ ಎಜುಕೇಷನ್ನ ಹೇಗಾದರೂ ಮಾಡಿ ಸ್ವಲ್ಪ ಇವ್ರಿಗೆ ಕಾನ್ಸಂಟ್ರೇಷನ್ ಮಾಡಿಸಿ ಓದಿಸಿದಾಗ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್, ಒಂದು ಆಫೀಸರ್ ಲೆವೆಲ್ಗೆ ಇರ್ತಾರೆ ಅಂತ ಹೇಳುತ್ತೆ. ಜೊತೆಗೆ ನೋಡಿ, ಇವ್ರಿಗೆ ಒಂದು ಎಜುಕೇಷನ್ ಸ್ಟೋನು, ಬ್ರೇಸ್ಲೆಟು ನಮ್ಮಲ್ಲಿ ಸಿಕ್ಕತ್ತೆ. ಅದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ವಿಷ್ಣು ಸಹಸ್ರನಾಮವನ್ನು ನಿಮ್ಮ ಮನೇಲಿ ಹಾಕ್ತಾಯಿರಿ, ಅದನ್ನು ಕೇಳ್ತಾ ಇದ್ರೆ ತುಂಬ ಇವ್ರಿಗೆ ಸ್ವಲ್ಪ ಓದಿನ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಹೇಳಿದ್ದೇನು ಕೇಳಂಗಿಲ್ರಿ, ಭಾಳ ಮಂಡತನ ಮಾಡ್ತಾನ ಅವನು. ಹೌದು, ಅದಕ್ಕೇ ಹೇಳಿದ್ದು, ಒಂದು ಎಜುಕೇಷನ್ ಸ್ಟೋನ್ ಅಥವಾ ಬ್ರೇಸ್ಲೆಟ್ ತೊಗೊಳ್ಳಿ, ಅದು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಧನ್ಯವಾದಗಳು ಅನಸೂಯ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮಾಡ್ತೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 14/12/1973. 14/12/1973. 14/12/1973. ಹುಟ್ಟಿದ ಸಮಯ? ಹೌದು ಮೇಡಮ್, ಬೆಳಗ್ಗೆ 8:45 ಮೇಡಮ್. 8:45. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ನಂದು ಆ ಟೈಮ್ ಹುಟ್ಟಿರೋದು, ಬಟ್ ಹೆಸರು ಇಟ್ಟಿರೋದು ಮಂಜುಳಾ ಅಂತ. ಈಗ ಟಿವಿಲಿ ನೋಡಿದೆ ಅಕ್ಷರಗೆ ತುಂಬಾ ಕಷ್ಟ ಅಂದ್ಬಿಟ್ಟು. ಆಕ್ಚುಲಿ ನಂದು ಕಟಕ ರಾಶಿ ಬರುತ್ತಲ್ವಾ, ಇಷ್ಟು ವರ್ಷದಿಂದ ಕಷ್ಟ ಪಡ್ತಾನೆ ಇದ್ದೀನಿ. ಮತ್ತೆ ಇನ್ನು ಹೇಗೆ ಅದು ಯಾತ್ರ ತಗೋಬೇಕು ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ದು ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ನಿಮ್ಮ ಮನೆಗೆ ನೀವೇ ಯಜಮಾನ್ರು. ಬಟ್ ಏನು ಅದ್ರ ನಡೀತಾನೆ ಇಲ್ವಲ್ಲ ಮೇಡಮ್. ಮೇಡಮ್ ಹಂಗಲ್ಲ, ಯಜಮಾನ್ರು ಅಂದ್ರೆ ಇವಾಗ ಏನಾಗುತ್ತೆ ಅಂದರೆ, ಹೆಣ್ಮಕ್ಳಿದ್ರು ಗಂಡು ಮಕ್ಳಿದ್ರು ಕೂಡ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಟ್ಟು ಆ ಮನೇನ ನಡೆಸ್ಬೇಕಾಗಿರತಕ್ಕಂಥದ್ದು, ಎಲ್ಲ ಜವಾಬ್ದಾರಿನೂ ಅವ್ರ ಮೇಲೆ ಬೀಳ್ತಕ್ಕಂಥದ್ದು, ಈ ಥರ ಆಗ್ತಾ ಇರುತ್ತೆ. ಹಲೋ ಹಲೋ, ಕೇಳಿಸ್ತಿದೆ ಮೇಡಮ್. ಹಾಗೆ ಎಂ ಅನ್ನೋ ಅಕ್ಷರ ಮಂಜುಳಾ ಅಂತ ಹೆಸರಿಟ್ಕೊಂಡಿದ್ದೀರಾ. ಈ ಹೆಸರನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಯಾಕೆ ಅಂತಂದರೆ, ಎಂ ಅನ್ನೋ ಅಕ್ಷರದಲ್ಲಿ ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರಾ ಅವರು ಬಹಳಷ್ಟು ತೊಂದರೆ, ಇವಾಗೆ ಅಂತಲ್ಲ, ಆಲ್ಮೋಸ್ಟ್ ಎಂ ಅನ್ನೋ ಅಕ್ಷರದವ್ರಿಗೆ ಬಹಳಷ್ಟು ತೊಂದರೆ, ಯಾವಾಗಲೂ ಕಣ್ಣೀರು ಹಾಕುವಂಥದ್ದು ಅಥವಾ ಅವರೇ ನಿಂತ್ಕೊಂಡು ಎಲ್ಲ ನಿಭಾಯಿಸ್ಬೇಕಾಗಿರುವಂಥದ್ದು, ಈ ಥರ ಪರಿಸ್ಥಿತಿ ಇರುತ್ತೆ. ಗಂಡು ಮಕ್ಳಿದ್ರೂ ಕೂಡ ಹೆಣ್ಮಕ್ಳಿಗೆ ಆ ಗಂಡು ಮಕ್ಳ ಜವಾಬ್ದಾರಿ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಎಂ ಅನ್ನೋ ಅಕ್ಷರದಲ್ಲಿ ತುಂಬ ಹೆಣ್ಮಕ್ಳು ಯಾರು ಹೆಸರಿಟ್ಕೊಂಡಿರ್ತೀರ ಅವರೆಲ್ಲರಿಗೂ ಇದಿರುತ್ತೆ. ಜೊತೆಗೆ ನೀವು ಹೆಸರನ್ನ ಒಂದು ಚೇಂಜ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಇದೆ. ನಿಮ್ದು ಕಟಕ 53 ವರ್ಷ ಹೋಗ್ತಾ ಇದೆಲ್ಲ, ಇವಾಗ ಹೇಗೆ ಚೇಂಜ್ ಮಾಡೋದು? ಇನ್ಮೇಲಾದ್ರೂ ಪೀಸ್ಫುಲ್ ಆಗಿರ್ಬೇಕು, ನನ್ಗೆ ಇನ್ನ ಕಷ್ಟ ತಪ್ಪಿದ್ದಲ್ವಾ ಅಂತ ಕೇಳ್ತಿದ್ದೀರಲ್ವಾ, ನಿಮ್ ಕಷ್ಟ ತಪ್ಪಬೇಕು, ಇನ್ಮೇಲೆ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಒಂದು ಹೆಸರು ಚೇಂಜ್ ಮಾಡ್ಕೊಳ್ಳಿ ಸಾಕು. ಅದು ದೇವರಿಗೆ ಅರ್ಸ್ಕೊಂಡು ಇಟ್ಕೊಂಡಿರೋದು ಅಂತ ಹೇಳಿ. ಮತ್ತೆ ಏನ್ ಮಾಡೋಣ, ಹೆಸರು ಚೇಂಜ್ ಮಾಡ್ಕೊಳ್ಳಲ್ಲ. ಮತ್ತೆ ನಾನು ಹೀಗೆ ಇದ್ದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಪಾಪ ನೀವೇ ಹೇಳ್ತಾ ಇದ್ದೀರಾ. ನಾರ್ಮಲಿಗೆ ಕರೆಯೋಕ್ಕೆ ಮನೇಲಿ ಒಂದು ಸಣ್ಣ ಪುಟ್ಟ ಹೆಸರು, ಚೆನ್ನಾಗಿರೋದು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅದರಿಂದ ಆದರೂ ಇನ್ಮೇಲೆ ನಿಮ್ಮ ಒಂದು ಲಕ್ ಚೇಂಜ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಲಗ್ನದಲ್ಲಿ ರಾಹು ಮತ್ತು ಶನಿ ಕೇತು ಇರೋದ್ರಿಂದ, ಸಪ್ತಮದಲ್ಲಿ ಶನಿ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ಬೋದು. ನಿಮ್ಮ ಹಸ್ಬೆಂಡ್ ಇದ್ದಾರಲ್ವಾ, ನಿಮ್ಮ ಮನೆಯವರು ಇದ್ದಾರೆ? ಅದಕ್ಕೆ ಮನೇಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ನೋಡಿ, ನಾನಂತೆ ನಿಮ್ಮ ಮನೆಗೆ ನೀವೇ ಯಜಮಾನ್ರು ಅಂತ. ಮತ್ತೆ ನಿಮ್ಮ ಹೆಸರಲ್ಲೇ ಇರುತ್ತಲ್ವ ಅದು, ಇವಾಗ ನಿಮ್ಮ ಯಜಮಾನ್ರು ಇಲ್ಲ ಅಂತಿದ್ದೀರಾ. ಹಾಗಾಗಿ ಸ್ವಲ್ಪ ಈ ಕ್ಯಾನ್ಸರ್, ಕಿಡ್ನಿ ಈ ಥರದ ಸಮಸ್ಯೆಗಳು ಕಾಡ್ಬೋದು, ನೋಡ್ಕೊಳ್ಳಿ. ಅಥವಾ ಯಾರಿಗಾದ್ರೂ ಇದು ನಿಮ್ಮ ಮನೇಲಿ ಬಂದಿರ್ಬೋದು, ಅದು ಕೂಡ ಹೇಳುತ್ತೆ ನಿಮ್ಮ ಜಾತಕದಲ್ಲಿ. ಅದನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೊಟ್ಕೊಳ್ಳಿ. ಬಟ್ ಹೆಸರು ಒಂದು ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತೀರಿ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ವಿಶ್ವನಾಥ್ ಅವರೇ. ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಅವ್ರ ಡೇಟ್ ಆಫ್ ಬರ್ತ್ ತಿಳಿಸಿ. ಒಂದು 9/6/1997, 9/6/97. 9/6/97. 9:38 9:38 ಅಲ್ವಾ? ಅವನು ಹುಟ್ಟಿದ್ದು ತೀರ್ಥಹಳ್ಳಿ. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅವನಿಗೆ ಕೆಲಸ ಮಾಡ್ತಾ ಇದ್ದಾನೆ, ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಮತ್ತೆ ಮ್ಯಾರೇಜ್ ಎರಡು ಕೂಡ ನೋಡ್ತಾ ಇದ್ದೀನಿ. ಸರಿ, ಹುಟ್ಟಿದ ಸಮಯ ಬೆಳಿಗ್ಗೆ ಅಲ್ವಾ? ಇಲ್ಲ ಮೇಡಮ್, ರಾತ್ರಿ. ಓಕೆ. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ. ವಿಶ್ವನಾಥ್ ಸರ್ ನಮಸ್ತೆ. ಸರ್ ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ನಮಸ್ತೆ. ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ ಬರುತ್ತೆ ಇವ್ರದ್ದು. ಹೌದು. ಕೆಲಸ ಅಂತ ಬಂದಾಗ ಸರ್, ಇವರು ಇವಾಗ ಶುಕ್ರದಶ ನಡೀತಿದೆ. 2021ರಿಂದ 2041ವರೆಗೂ ಶುಕ್ರದಶೆಯಲ್ಲಿ ಇರ್ತಾರೆ.
ಸೊ ಇವರಿಗೆ ಕೆಲಸ ಅಂದರೆ ಶುಕ್ರ ಸ್ವಲ್ಪ ಕೆಟ್ಟಿದ್ದಾನೆ. ಇವರ ಜಾತಕದಲ್ಲಿ 6ನೇ ಮನೇಲಿ ಇರ್ತಾನೆ. 6ನೇ ಮನೇಲಿದ್ದಾಗ ಸ್ವಲ್ಪ ಎಲ್ಲ ಕಡೆ ಎಲ್ಲೋದ್ರೂ ಕರೆಕ್ಟಾಗಿ ಅಲ್ಲಿ ಇರೋಕ್ಕಾಗಲ್ಲ. 1 ತಿಂಗಳು 2 ತಿಂಗಳು ತುಂಬ ದಿನ ಕೆಲಸ ಮಾಡೋಕ್ಕಾಗೋದಿಲ್ಲ, ತುಂಬ ದಿನ ಇರೋ ಜಾಗದಲ್ಲಿ ಇರೋಕ್ಕಾಗಲ್ಲ, ಅದನ್ನು ಹೇಳುತ್ತೆ. ಬಟ್ ಲಗ್ನದಲ್ಲಿ ಗುರು ಇರ್ತಾರೆ. ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರಾ? ಮಾಡಿದ್ದಾನೆ ಮೇಡಮ್, BE MBA ಎಲ್ಲ ಮಾಡಿದ್ದಾನೆ. ಓಕೆ, ಒಳ್ಳೆ ಕಂಪ್ನಿ ಕೂಡ ಇದ್ದಾನೆ ಇವಾಗ. ಹಾಂ, ಬಟ್ ಆ ಕಂಪ್ನಿನಲ್ಲಿ ಅಲ್ಲೇ ಸ್ವಲ್ಪ ಅವನಿಗೆ ಮೋಸ ಮಾಡ್ತಾ ಇದ್ದಾರೆ. ಕಿರಿಕಿರಿ ಕೆಲಸದಲ್ಲಿ ಇದೆಲ್ಲ ಆಗತ್ತೆ. ಹೇಳದ್ನಲ್ಲ, ಶುಕ್ರ, ಯಾಕಂದರೆ ಶುಕ್ರ ದಶ ನಡೀತಿದೆ, ಬಟ್ ಅವನು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಒಳ್ಳೆ ಜಾಗದಲ್ಲಿಲ್ಲ. ಹಾಗಾಗಿ ಸ್ವಲ್ಪ ಅದರಲ್ಲೂ ಈ ಹೆಣ್ಮಕ್ಳು ಅಥವಾ ಇವರ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಇವ್ರಿಗೆ ಕೆಳಗಡೆ ಕೆಲಸ ಆಗಿರೋವಂಥವ್ರು ಯಾರಾದರೂ ಲೇಡಿ ಬಾಸ್ ಇದ್ದರೆ ಅವ್ರ ಕಡೆಯಿಂದನೂ ತುಂಬ ಕಿರುಕುಳಗಳಾಗ್ತಾ ಇರುತ್ತೆ, ಅಥವಾ ಏನಾದರೂ ಚುಚ್ಚು ಮಾತುಗಳು ಬರ್ತಾ ಇರುತ್ತೆ. ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಇವರ ಕೆಲಸದ ವಿಚಾರದಲ್ಲಿ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಜೊತೆಗೆ ಮ್ಯಾರೇಜ್ ಲೈಫ್ ಅಂತ ಬಂದಾಗ, ಮದುವೆ ಅಂತ ಬಂದಾಗ ನೋಡಿ, ಸಪ್ತಮದಲ್ಲಿ ಚಂದ್ರ ಇರ್ತಾನೆ. ಸೊ ಮ್ಯಾರೇಜ್ಗೆ ತುಂಬ ಮಾಡಿಸಿದ ಟೈಮ್ ಅಂತ ಹೇಳುತ್ತೆ. ಮದುವೆ ಮಾಡ್ಬೋದು. ಮದುವೆ ಮಾಡೋಕ್ಕೆ ಮುಂಚೆ ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇದು ಕೆಲಸ ಪ್ಲಸ್ ಮ್ಯಾರೇಜ್, ಯಾಕಂದರೆ ಅದೇ ದಶ ನಡೀತಾ ಇರೋದ್ರಿಂದ ಅದನ್ನು ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವಿಶ್ವನಾಥ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮೇಡಮ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಂ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಂ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮ್ಮ ಹೆಸರು ಕೂಡ ಮೀತಾ, ಎಮ್ಮಿಂದ ಬರುತ್ತೆ. ಸೊ ನೀವು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ತೀರಾ, ಯಾವ ರೀತಿಯಾಗಿ ಇದನ್ನೆಲ್ಲ ಫೇಸ್ ಮಾಡ್ತೀರಾ ಅಂತಂದ್ಬಿಟ್ಟು ಅಂತ. ಯಾಕಂದರೆ ತುಂಬ ಜನಕ್ಕೆ ಅನಿಸಿರುತ್ತೆ ಮೇಡಮ್ ಹೆಸರು ಕೂಡ ಎಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ. ಹೌದು, ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಮನುಷ್ಯ ಅಂತ ಅಂದಮೇಲೆ ಅದರ ಪಾಸಿಟಿವ್ ವೈಬ್ರೇಷನ್ ಎಲ್ಲಾದರೂ ಇದ್ದೇ ಇರುತ್ತೆ. ಆದರೆ ನಂದು ರಾಶಿ ಅದಲ್ಲ. ಯಾಕಂದರೆ ಇವಾಗ ನೋಡಿ, ನನ್ನ ರಾಶಿ ಬೇರೆ, ಆದರೆ ಹೆಸರು ಬೇರೆ ಇರುತ್ತೆ. ಹೆಸರು ಅಂತ ಬಂದಾಗ ನನ್ನ ಒಂದು ರಾಶಿಗೆ, ನನ್ನ ಒಂದು ನಕ್ಷತ್ರಕ್ಕೆ ಹೆಸರು ನಂದು ಕೌಂಟ್ ಆಗಲ್ಲ. ನಂದು ಬೇರೆ ಹೆಸರು, ಬಟ್ ನಾನು ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಎಮ್ ಅನ್ನೋ ಹೆಸರಲ್ಲಿ ಪಾಸಿಟಿವ್ ಜಾಸ್ತಿ ಅಂತ ಇಟ್ಕೊಂಡಿದ್ದೀನಿ. ಬಟ್ ಬರೀ ನಾನು ಸುಮ್ಮನೆ ಹೆಸರು ಇಟ್ಕೊಂಡಿರಲ್ಲ, ಅದನ್ನು ಒಂದು ಟ್ಯೂನ್ ಮಾಡಿ ನನಗೆ ಹೆಸರಿಟ್ಟಿರ್ತಾರೆ. ಇಷ್ಟೇ ನಂಬರ್ ಬರಬೇಕು ಅಂತ ಹೆಸರಿಟ್ಟಿರ್ತಾರೆ. ನನಗೆ 24 ಬರಬೇಕು ಅಂತ ಅಂದರೆ ನನ್ನ ಲಕ್ಕಿ ನಂಬರ್ಗೆ ಹೆಸರನ್ನು ಟ್ಯೂನ್ ಮಾಡಿರ್ತಾರೆ. ಸೊ ಈ ಹೆಸರು ಮತ್ತು ಆ ನಂಬರು, ನನ್ನ ರಾಶಿ, ಆಮೇಲೆ ನನ್ನ ಡೇಟ್ ಆಫ್ ಬರ್ತ್ ಟ್ಯೂನ್ ಆಗಿರುತ್ತೆ. ಇದೆಲ್ಲವೂ ತೊಗೊಂಡಾಗ ನನಗಿದು ಪಾಸಿಟಿವ್. ನಾನು ಇವಾಗ ಅವ್ರಿಗೇನು ಹೇಳಿದೆ, ನೀವು ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದೆ. ಅದರ ಜೊತೆಗೆ ಸಿಂಹ ರಾಶಿ ಅಂತ ಬಂದಾಗ ಅವರ ನಕ್ಷತ್ರ ಅದೇ ಆಗಿರುತ್ತೆ. ಕೆಲವೊಂದು ಕಡೆ ಮಖ ನಕ್ಷತ್ರ, ಉತ್ತರ ನಕ್ಷತ್ರ, ಪುಬ್ಬ ನಕ್ಷತ್ರ. ಈ ನಕ್ಷತ್ರದಲ್ಲಿ ಎಮ್ ಅನ್ನೋ ಅಕ್ಷರ ಇಟ್ಕೊಂಡಾಗ ನಕ್ಷತ್ರ ಪ್ಲಸ್ ರಾಶಿ ಪ್ಲಸ್ ನೇಮು ಎಲ್ಲವೂ ಕೌಂಟ್ ಆಗುತ್ತೆ. ಎಲ್ಲ ಅಲ್ಲೇ ಬರುತ್ತೆ. ಎಲ್ಲದಕ್ಕೂ ತೊಂದರೆ ಅಲ್ವಾ? ಆಲ್ಮೋಸ್ಟ್ ಸಿಂಹ ರಾಶಿಗೆ ತೊಂದರೆ ಅಂತಂದರೆ ಬರೀ ಹೆಸರಿಟ್ಕೊಂಡಿರೋರಿಗೆಲ್ಲ ಆ ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ. ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ. ಈ 3 ನಕ್ಷತ್ರದವ್ರಿಗೂ ತೊಂದರೆ ಇರುತ್ತೆ. ಅದ್ರ ಜೊತೆಗೆ ಈ ನಕ್ಷತ್ರದ ಮೇಲೆ, ಮಖ ನಕ್ಷತ್ರದಲ್ಲಿ ಮಾ, ಮೀ, ಮಾ, ಮೇ ಅಂತ 4 ಅಕ್ಷರ ಬರುತ್ತೆ. ಇದರಲ್ಲಿ ಯಾರು ನಕ್ಷತ್ರ ಸಮೇತ ಹೆಸರಿಟ್ಕೊಂಡಿರ್ತಾರೆ, ಸಿಂಹ ರಾಶಿ ನಕ್ಷತ್ರ, ಇದೆಲ್ಲ ಬಂದಾಗ ಅದು ನಮಗೆ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನನ್ನ ನಕ್ಷತ್ರ ಬೇರೆ ಇದೆ, ನನ್ನ ರಾಶಿ ಬೇರೆ ಇದೆ, ನನ್ನ ಹೆಸರು ಬೇರೆ ಇದೆ, ನನ್ನ ಒಂದು ಡೇಟ್ ಆಫ್ ಬರ್ತ್ಗೆ ಟ್ಯೂನ್ ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೂ ಯಾರಿಗೂ ಕಷ್ಟ ತಪ್ಪಿದ್ದಲ್ಲ, ಆಯಿತಾ? ಇವಾಗ ನನಗೆ ನಾನು ಅಂತ ಬಹಳ ಹೇಳ್ಕೊಳ್ಳೋದಲ್ಲ. ಈ ಎಮ್ ಅನ್ನೋ ಅಕ್ಷರಕ್ಕೆ ಎಲ್ಲಾದರೂ ಒಂದು ಕಡೆ ಬಂದು ಹೋಗ್ತಾ ಇರುತ್ತೆ. ಅದಕ್ಕೆ ಪರಿಹಾರಗಳಿದ್ದಾವೆ. ಪರಿಹಾರ ಇದೆ, ಕೆಲವೊಂದು ಬೇಕಾಗಿರೋವಂಥ ಸ್ಟೋನ್ಸ್ ಇದೆ, ಕೆಲವೊಂದು ಕ್ರಿಸ್ಟಲ್ಸ್ ಇದೆ, ಬ್ರೇಸ್ಲೆಟ್ ಇದೆ. ಅದೆಲ್ಲವನ್ನು ನಾನು ವೇರ್ ಮಾಡ್ತಾ ಬಿಡ್ತಿರ್ತೀನಿ. ಮತ್ತು ಯಾವಾಗಲೂ ನನ್ನ ಜೊತೆ ತುಂಬ ಸ್ಟೋನ್ಸೇ ಇರುತ್ತೆ. ನನಗೆ ಬೇಕಾಗಿರೋವಂಥ ನನ್ನ ಒಂದು ಚೇಂಬರಲ್ಲಿ ಅತಿ ಹೆಚ್ಚು ನಾನು ಕ್ರಿಸ್ಟಲ್ಲು ಸ್ಟೋನ್ನ ಬಳಕೆ ಮಾಡ್ತೀನಿ. ನನಗೆ ಯಾವ್ದು ಬೇಕು, ನನಗೆ ಇವಾಗ ಯಾವ ಟೈಮ್ ಚೆನ್ನಾಗಿಲ್ಲ ಅಂತ. ಅದರ ಮುಖಾಂತರ ನಾನು ಪಾಸಿಟಿವ್ ಆಗಿರ್ತೀನಿ. ಜೊತೆಗೆ ನೋಡಿ, ಸಿಂಹ ರಾಶಿ ಅಂತ ಹೇಳಿದೆ. ಸಿಂಹ ರಾಶಿಯಲ್ಲಿ ನಕ್ಷತ್ರ ನಾಮವಾಗಿ ಹೆಸರಿಟ್ಕೊಂಡಿರೋರಿಗೆ ಶನಿ ಕೂಡ 8ನೇ ಮನೇಲಿರ್ತಾನೆ. ಆ ಶನಿ 8ನೇ ಮನೇಲಿದ್ದು, ಕೇತು ರಾಶಿಯಲ್ಲಿದ್ದು, ರಾಶಿಯಾಧಿಪತಿ ಸೂರ್ಯ ಈಗ 12ನೇ ಮನೆಗೆ ಬಂದಿದ್ದಾನೆ. ಇನ್ನೂ 1 ತಿಂಗಳು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಸಿಂಹ ರಾಶಿಯವರು. ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವರು ಕೂಡ, ನಕ್ಷತ್ರ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ, ಇವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಹಾಗಾಗಿ ಸೊ ನನಗೂ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಅದನ್ನು
ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಪರಿಹಾರ ಮಾಡ್ಕೊಳ್ತೀವಿ. ನಾನು ಜನಕ್ಕೂ ಅದೇ ಹೇಳ್ತಾ ಇರೋದು, ಪರಿಹಾರ ಮಾಡ್ಕೊಳ್ಳಿ. ಏನು ನಿಮಗೆ ಕಷ್ಟ ಬರ್ತಿದೆ, ನಿಮಗೆ ಕೋರ್ಟ್ ಪ್ರಾಬ್ಲಮ್ಮ, ಅದಕ್ಕೆ ಪರಿಹಾರ ಸಿಕ್ಕತ್ತೆ ನಮ್ಮಲ್ಲಿ. ಕೋರ್ಟು, ಕೇಸು, ಕಂಪ್ಲೇಂಟು ಇದೆಲ್ಲದಕ್ಕೂ ಪರಿಹಾರ ಸಿಕ್ಕತ್ತೆ. ಅದಕ್ಕೆ ಬೇಕಾಗಿರೋಂಥ ಸ್ಟೋನ್ ಕೊಡ್ತೀನಿ, ಅದರಿಂದ ಅವ್ರು ಪಾರಾಗ್ತಾರೆ. ಜೊತೆಗೆ ಮನೇಲಿ ಗಂಡ ಹೆಂಡತಿ ಸಮಸ್ಯೆನ ಅದಕ್ಕೂ ಪರಿಹಾರ ಇದೆ, ಅದಕ್ಕೂ ಕೊಡ್ತಾ ಹೋಗ್ತೀನಿ. ಮೇಯ್ನ್ ಫೈನಾನ್ಸ್ ಪ್ರಾಬ್ಲಮ್ಮ, ಅದಕ್ಕೂ ಪರಿಹಾರ ಇದೆ, ಅದಕ್ಕೂ ಪರಿಹಾರವಾಗಿ ಸ್ಟೋನ್ಸ್ನ ಕೊಡ್ತೀನಿ. ಇದೆಲ್ಲ ಪರ್ಮನೆಂಟು. ಒನ್ಸ್ ನಿಮ್ಮ ಹತ್ರ ಬಂದರೆ ಅದು ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲದಕ್ಕೂ ಪರಿಹಾರ ಅಂತ ಮಾಡಿಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸರಿ ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ವೀಕ್ಷಕರ ಜೊತೆ ಮಾತನಾಡಿದ್ರಿ. ಧನ್ಯವಾದಗಳು ಮೇಡಮ್ ನಿಮಗೆ. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ 17ನೇ ತಾರೀಕು 8 ಅನ್ನೋ ನಂಬರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಹೇಳಿದ್ದೀನಿ. ಆ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಖಂಡಿತ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ 17ನೇ ಡೇಟ್ಗೆ ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ, ಅವರಿಗೆ ಸಕ್ಸಸ್ ಸಿಗಬೇಕು ಅಂದರೆ ಏನು ಮಾಡಬೇಕು, ಜೊತೆಗೆ ಈ ಎಂ ಅಕ್ಷರದಲ್ಲಿ ಹೆಸರಿರುವಂಥವರು ಸಿಂಹ ರಾಶಿ ಇರುವಂಥವರ ಟೈಮ್ ಯಾಕೆ ಕೆಟ್ಟಿದೆ, ಅವರು ಏನು ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಮೀತಾ ಅವ್ರು ತಿಳಿಸ್ಕೊಟ್ರು. ನಿಮಗೆ ಏನಾದರೂ ಈ ವಿಚಾರದ ಬಗ್ಗೆ ಮೀತಾ ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಅವರ ನೇರ ಭೇಟಿಗೆ ಅನ್ನುವಂಥ ನಂಬರ್ ಸ್ಕ್ರಾಲ್ ಆಗ್ತಾ ಇದೆ, ಅದಕ್ಕೆ ಕರೆಯನ್ನು ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೋದು. ಅಥವಾ ಮೀತಾ ಅವರು ಹೇಳಿದಾಗ ನಿಮಗೆ ನಿಮ್ಮ ಹೆಸರು ಎಮ್ಮಲ್ಲಿ ಬರ್ತಾ ಇದೆ, ನಮಗೇನೋ ಭಯ ಆಗ್ತಾ ಇದೆ ಅಂತ ಅಂದರೂ ಕೂಡ ಅದಕ್ಕೆ ಸಾಕಷ್ಟು ಪರಿಹಾರವನ್ನು ಕೂಡ ಸ್ವತಃ ಮೀತಾ ಅವರೇ ಕೊಡ್ತಾರೆ. ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಟೋನ್ಗಳು, ಒಂದಷ್ಟು ಕ್ರಿಸ್ಟಲ್ಗಳನ್ನ ನೀವು ಇಟ್ಕೊಳ್ಳೋದ್ರಿಂದ ಆ ಎಲ್ಲ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು. ಎಜುಕೇಷನ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ದಾಂಪತ್ಯ ಜೀವನ ಕಲಹ ಆಗಿರ್ಬೋದು, ಏನೇ ಸಮಸ್ಯೆ ಇರಲಿ ನಿಮ್ಮ ಜೀವನದಲ್ಲಿ ಮೀತಾ ಅವರ ಭೇಟಿಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಗೆ ಅವರು ಪರ್ಮನೆಂಟ್ ಆದಂಥ ಸ್ಟೋನ್ಗಳನ್ನು ಕೂಡ ನಿಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಅಂತ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನ ಕೂಡ ನೀವು ಬಗೆಹರಿಸ್ಕೊಳ್ಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.